ಭಾವನ ಹೊಸ ಅಧ್ಯಾಯ. ಅವಳಿ ಮಕ್ಕಳಿಗೆ 6 ತಿಂಗಳ ಗರ್ಭಿಣಿ. ಹೊಸ ಅಧ್ಯಾಯ, ಹೊಸ ಲಯ. ನಾನು ಇದನ್ನ ಹೇಳ್ತೀನಿ ಅಂತ ಎಂದಿಗೂ ಊಹಿಸಿರ್ಲಿಲ್ಲ. ಆದ್ರೆ ನಾನಿಲ್ಲಿ ಅವಳಿ ಮಕ್ಕಳಿಗೆ 6 ತಿಂಗಳ ಗರ್ಭಿಣಿಯಾಗಿದ್ದೇನೆ. 20s ಅಥವಾ 30s ನಲ್ಲಿ ನನ್ನ ಮನಸ್ಸಲ್ಲಿ ತಾಯ್ತನದ ಆಸೆ ಇರಲಿಲ್ಲ. ಆದ್ರೆ 40 ವರ್ಷ ತುಂಬಿದಾಗ ನನಗೆ ಆ ಆಸೆಯನ್ನ ನಿರಾಕರಿಸಲಾಗಲಿಲ್ಲ. ಒಂಟಿ ಹೆಣ್ಣಾಗಿ ಆ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಅನೇಕ IVF ಚಿಕಿತ್ಸಾಲಯಗಳು ನನ್ನನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದವು. ಆದರೆ ನಂತರ ನಾನು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ರೈನ್ಬೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಷ್ಮಾ ಅವರನ್ನ ಭೇಟಿಯಾದೆ. ನನ್ನ ನಿರ್ಧಾರವನ್ನು ಪ್ರಶ್ನಿಸದೆ ಸ್ವಾಗತಿಸಿದರು. ಆಕೆಯ ಸಹಾಯದಿಂದ ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿಯಾದೆ. ನನ್ನ ತಂದೆ, ಒಡ ಹುಟ್ಟಿದವರು ಮತ್ತು ಪ್ರೀತಿ ಪಾತ್ರರು ಬಹಳ ಹೆಮ್ಮೆ ಹಾಗೂ ಪ್ರೀತಿಯಿಂದ ನನ್ನ ಜೊತೆ ನಿಂತರು. ಕೆಲವರು ನನ್ನ ಆಯ್ಕೆಯನ್ನು ಪ್ರಶ್ನಿಸಿದರು. ಆದರೆ ನನ್ನ ಮನಸ್ಸಿಗೆ ಗೊತ್ತಿತ್ತು, ನಾ ಸಿದ್ಧಳಾಗಿದ್ದೆ. ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು, ಆದರೆ ಅವರು ಕಲೆ, ಸಂಗೀತ, ಸಂಸ್ಕೃತಿ ಮತ್ತು ಪ್ರೀತಿಯಿಂದ ತುಂಬಿದ ಮನೆಯಲ್ಲಿ ಬೆಳೆಯುತ್ತಾರೆ. ಅವರು ದಯೆ, ಆತ್ಮವಿಶ್ವಾಸ ಹಾಗೂ ಎಲ್ಲಿಂದ ಬಂದರು ಅನ್ನೋದ್ರ ಬಗ್ಗೆ ಹೆಮ್ಮೆ ಪಡುವಂತೆ ಬೆಳೆಯುತ್ತಾರೆ. ನಾನು ದಂಗೆ ಏಳಲು ಈ ಮಾರ್ಗ ಆರಿಸಿಕೊಂಡಿಲ್ಲ. ನನ್ನ ಸತ್ಯವನ್ನ ಗೌರವಿಸಲು ಈ ಮಾರ್ಗ ಆರಿಸಿಕೊಂಡೆ. ನನ್ನ ಕತೆ ಒಬ್ಬ ಹೆಣ್ಣಿಗಾದ್ರೂ ಸ್ಫೂರ್ತಿಯಾದ್ರೆ ಅಷ್ಟೇ ಸಾಕು. ಸದ್ಯದಲ್ಲೇ 2 ಪುಟ್ಟ ಆತ್ಮಗಳು ನನ್ನನ್ನು ಅಮ್ಮ ಎಂದು ಕರೆಯುತ್ತವೆ. ಅದೇ ಎಲ್ಲವೂ ಆಗಲಿದೆ. ನನ್ನ ಜೊತೆ ಹೆಜ್ಜೆ ಹಾಕಿದ ವೈದ್ಯರಿಗೆ ಧನ್ಯವಾದ. ಭಾವನಾ ರಾಮಣ್ಣ, ನಟಿ.